ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಕೂಡ ಗಾಂಧಾರಿ ವಿದ್ಯೆ, ಆರ್ಟ್ ಆಫ್ ಮೆಮೊರಿ, ಆರ್ಟ್ ಆಫ್ ಹ್ಯಾಂಡ್ ರೈಟಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ತಾವು ನಮ್ಮ ಈ ತರಬೇತಿಗಳ ಬಗ್ಗೆ ಮಾಹಿತಿಗಾಗಿ ಕಾಲ್ ಮಾಡಿರಬಹುದು ಅಥವಾ ವಾಟ್ಸಪ್ಪಲ್ಲಿ ಒಂದು ರಿಕ್ವೆಸ್ಟನ್ನು ಕಳಿಸಿರ್ಬೋದು, ನನಗೆ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ ಅಂತ ಹೇಳಿ. ಸಾಕಷ್ಟು ಜನ ಕಾಲ್ ಮಾಡಿದವ್ರಿಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಕೆಲವರು ಜಸ್ಟ್ ಒಂದು ಮೆಸೇಜ್ ಹಾಕಿ ಸುಮ್ಮನೆ ಆಗ್ತಾರೆ. ಸೊ ಅಂಥವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ರಿಪ್ಲೈ ನಿಮಗೆಲ್ಲರಿಗೂ ಬರುತ್ತೆ. ಬಂದಾಗ ಏನು ಹೇಳ್ತಾರೆ ಅಂದರೆ, ಒಂದು ಇಂಟ್ರಾಕ್ಷನ್ ಸೆಷನ್ ಇರುತ್ತೆ, ಅಲ್ಲಿ ಭಾಗವಹಿಸಿ ಅಂತ ನಾವು ಇನ್ವೈಟ್ ಮಾಡ್ತೀವಿ. ಕಾರಣ ಏನು ಅಂತ ಹೇಳಿದರೆ, ಎಲ್ಲರಿಗೂ ಕೂಡ ಫೋನ್ ಮೂಲಕನೇ ನಾವು ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋದು ಕಷ್ಟ. ಯಾಕೆಂದರೆ ದಿನಕ್ಕೆ ನಮಗೆ ಅಟ್ ಪ್ರೆಸೆಂಟ್ ದಿನಕ್ಕೆ ಒಂದು 200-300 ಮೆಸೇಜ್ಗಳು ಬರುತ್ತೆ ಒಂದೊಂದು ಪ್ರೋಗ್ರಾಮ್ಸ್ಗಳಿಗೆ. ಅಷ್ಟು ಜನರಿಗೆ ನಾವು 500-600 ಜನಕ್ಕೆ ನಾವು ಎಲ್ಲರಿಗೂ ಕೂಡ ರಿಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೆ ಎಲ್ಲರೂ ಕೂಡ ನಾವಲ್ಲಿ ಇಂಟ್ರಾಕ್ಷನ್ ಸೆಷನ್ಗೆ ಭಾಗವಹಿಸಿ ಅಂತ ಕರಿತೀವಿ. ಈ ಇಂಟ್ರಾಕ್ಷನ್ ಸೆಷನ್ಗೆ ಇನ್ವೈಟ್ ಮಾಡಿದಾಗಲೂ ಕೂಡ ಸಾಕಷ್ಟು ಜನಕ್ಕೆ ಇಚ್ಛೆ ಇದ್ದರೂ ಕೂಡ ಅವರಿಗೆ ಆ ಸಮಯಕ್ಕೆ ಸರಿಯಾಗಿ ಭಾಗವಹಿಸೋದಕ್ಕಾಗೋದಿಲ್ಲ. ಸೊ ಹಾಗೆ ವಾರಕ್ಕೊಂದು 2 ಇಂಟ್ರಾಕ್ಷನ್ಸ್ ನಾವು ಕೊಟ್ಟಿರ್ತೀವಿ. ಸೊ ಅಲ್ಲಿ ಅದು ಫ್ರೀ ಆಗಿರುತ್ತೆ. ಭಾಗವಹಿಸಿ ಅಂದರೂ ಕೂಡ ಫ್ರೀ ಇದ್ದರೂ ಕೂಡ ಅವ್ರು ಫ್ರೀ ಇಲ್ಲ ಪಾಪ, ಎಲ್ಲರಿಗೂ ಕೂಡ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಭಾಗವಹಿಸೋಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ತಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗಾಗಲೇ ಇಂಟ್ರಾಕ್ಷನ್ ಸೆಷನ್ ಆಗಿರೋವಂಥದ್ದು ಸಾಕಷ್ಟು ವೀಡಿಯೋಗಳನ್ನು ನಾವು ರೆಕಾರ್ಡ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಅದನ್ನು ಕೂಡ ನೀವು ವಾಚ್ ಮಾಡಿರಿ. ಅದನ್ನು ನೋಡಿದರೂ ಒಂದೇ, ನೀವು ಲೈವ್ ಇಂಟ್ರಡಕ್ಷನ್ ಭಾಗವಹಿಸಿದ್ರು ಒಂದೇ. ವ್ಯತ್ಯಾಸ ಇಷ್ಟೇ, ಇಲ್ಲಿ ನೀವಿರೋದಿಲ್ಲ, ನಿಮ್ಮ ಪರವಾಗಿ ಸಾಕ್ಷಿಯಾಗಿ ಸಾಕಷ್ಟು ಜನ ಪೋಷಕರು ಇರ್ತಾರೆ. ಅವರು ಕೂಡ ಪೋಷಕರು, ಅವರು ಸಾಕಷ್ಟು ಪ್ರಶ್ನೆಗಳು ಕೇಳಿರ್ತಾರೆ. ಸೊ ಜೊತೆಗೆ ಪೋಷಕರ ಅಭಿಪ್ರಾಯಗಳದ್ದು ವಿಡಿಯೋಗಳನ್ನು ನಿಮಗೆ ಕಳಿಸ್ಕೊಟ್ಟಿರ್ತಾರೆ ನಮ್ಮ ಸ್ಟಾಫು. ಅದನ್ನು ಕೂಡ ವಾಚ್ ಮಾಡಿ. ಯಾಕೆ ಅಂತ ಹೇಳಿದರೆ, ಎಲ್ಲರಿಗೂ ಸಹಜವಾಗಿ ಬರುತ್ತೆ. ಏನು ಒಂದು ಸೋಷಲ್ ಮೀಡಿಯಾದಲ್ಲಾಗಲಿ, ಯಾವುದೇ ಕಂಪನಿ ಆಗಲಿ, ಅವ್ರ ಪ್ರಾಡಕ್ಟು, ಅವ್ರ ಸರ್ವಿಸ್ ಬಗ್ಗೆ ಎಲ್ಲರೂ ಅವ್ರವ್ರ ಬಗ್ಗೆ ಅವ್ರು ಚೆನ್ನಾಗೇ ಹೇಳ್ತಾರೆ. ಆದರೆ ವಾಸ್ತವ ಅದರ ಫಲ ಆ ಥರ ಇರಬೇಕಲ್ಲ ಅಂತ ನಿಮಗೆ ಸಹಜವಾಗಿ ಅನಿಸುತ್ತೆ. ಅದು ಸತ್ಯ ಕೂಡ ಹೌದು. ಹಾಗೆ ನಿಮಗೆ ಇದರ ಒಳ್ಳೆಯ ರಿಸಲ್ಟ್ಸ್ ಏನಿದೆ, ಫೀಡ್ಬ್ಯಾಕ್ಸ್ ಏನಿದೆ, ಔಟ್ಕಮ್ ಏನಿದೆ ಅನ್ನೋದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ, ಸಾಕಷ್ಟು ಜನ ಪೋಷಕರ ಅಭಿಪ್ರಾಯಗಳನ್ನು ನೀವು ಕೇಳಿಸ್ಕೋಬೋದು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ವೆಬ್ಸೈಟಲ್ಲಿ gandharividya.com ಅಫಿಷಿಯಲ್ ವೆಬ್ಸೈಟಿಗೆ ನೀವು ಹೋದರೆ ಅಲ್ಲೂ ಕೂಡ ಸಾಕಷ್ಟು ಪೋಷಕರ ಅಭಿಪ್ರಾಯಗಳಿದೆ, ಮಕ್ಕಳ ಪರ್ಫಾರ್ಮೆನ್ಸ್ ವಿಡಿಯೋಗಳಿದೆ. ಆ ಪೋಷಕರ ಅಭಿಪ್ರಾಯಗಳನ್ನು ತಪ್ಪದೆ ಕೇಳಿಸ್ಕೊಳ್ಳಿ. ಭಾಳ ಜನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡೋದಿಲ್ಲ. ಆ ಕಾರಣಕ್ಕೆ ನೀವೇನು ಮಾಡ್ತೀರ ಅಂದರೆ ರಿಜೆಕ್ಟ್ ಮಾಡ್ತೀರಿ. ಮಾಹಿತಿನೇ ತೊಗೊಳ್ದೇನೆ ರಿಜೆಕ್ಟ್ ಮಾಡಬೇಡಿ ಅಂತ ನಮ್ಮ ಒಂದು ಮನವಿ. ಯಾಕೆ ಅಂತ ಹೇಳಿದ್ರೆ, ಸೊ ಒಳ್ಳೆಯ ಒಂದು ವಿದ್ಯೆಯನ್ನು ನೀವು ಮಿಸ್ ಮಾಡ್ಕೋಬೇಡಿ. ಈ ವಿದ್ಯೆ ಭಾಳ ಅದ್ಭುತವಾಗಿರುತ್ತದೆ. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇದು ಸಿಗಬೇಕು. ಸಾಕಷ್ಟು ಸಾರಿ ಏನು ಮಾಡ್ತೀರಿ ಅಂದರೆ, ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ದವರಷ್ಟೇ ಇಲ್ಲಿ ಬಂದು ಭಾಗವಹಿಸ್ತಾರೆ. ಬಹಳ ಆಗಲ್ಲ. ಇದು ಜೀನಿಯಸ್ ಮಕ್ಕಳು ಕೂಡ ಇಲ್ಲಿ ಬರಬೇಕು. ಸ್ವಲ್ಪ ಸ್ಲೋ ಪ್ರೋಗ್ರೆಸ್ ಇರೋಂಥವ್ರು ಬರಬೇಕು. ಎಲ್ಲರಿಗೂ ಕೂಡ ಇದೊಂದು ಅನುಭವ ಆಗಬೇಕು. ಬಿಕಾಸ್ ಇದೊಂದು ಡಿವೈನ್ ಎನರ್ಜಿ ಇದೆ. ಈ ಡಿವೈನ್ ಎನರ್ಜಿಯನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ ಅಂಥೇಳಿ ತಮ್ಮನ್ನು ಈ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ಸೊ ಒಂದೊಂದು ಪ್ರೋಗ್ರಾಮು ಒಂದೊಂದು ಏಜ್ ಗ್ರೂಪ್ಗಳಿಗೆ ಇರುತ್ತೆ. ನೀವು ಗಾಂಧಾರಿ ವಿದ್ಯೆ ಆದರೆ ಒಂದು 8 ವರ್ಷದಿಂದ 18 ವರ್ಷ ತನಕನೂ ಭಾಗವಹಿಸ್ಬೋದು. ಆರ್ಟ್ ಆಫ್ ಮೆಮೊರಿ ಕಾರ್ಯಕ್ರಮದಲ್ಲಿ ಒಂದು 5ನೇ ಕ್ಲಾಸ್ ಮೇಲ್ಪಟ್ಟು, ಅಂದರೆ ಒಂದು 10 ವರ್ಷದಿಂದ ಮೇಲ್ಪಟ್ಟು 18-20 ವರ್ಷದವರೆಗೂ ಸ್ಟೂಡೆಂಟ್ಸ್ ಇದರಲ್ಲಿ ಭಾಗವಹಿಸ್ಬೋದು. ಇನ್ನು ಹ್ಯಾಂಡ್ ರೈಟಿಂಗ್ ಪ್ರೋಗ್ರಾಮಲ್ಲಿ ಒಂದು 2ನೇ ಕ್ಲಾಸ್ ಮಕ್ಕಳು, ಅಂದರೆ ಒಂದು 8-9 ವರ್ಷದಿಂದ ನೀವು ಮಕ್ಕಳನ್ನು ಇದರಲ್ಲಿ ಜಾಯಿನ್ ಮಾಡಿಸ್ಬೋದು. ಅಪ್ ಟು 18-20 ವರ್ಷ ತನಕ ಇದರಲ್ಲಿ ಜಾಯಿನ್ ಆಗಲಿಕ್ಕೆ ಅವಕಾಶ ಇದೆ. ಸೊ 3 ಕಾರ್ಯಕ್ರಮಗಳ ಮಾಹಿತಿ ನಿಮಗೆ ಸಪ್ರೇಟ್ ವೀಡಿಯೋಗಳು, ಇಂಟ್ರೊಡಕ್ಷನ್ಸ್ ಎಲ್ಲ ಕಳಿಸ್ಕೊಡ್ತಾರೆ. ಸೊ ಅದನ್ನು ನೋಡಿ, ಮತ್ತೆ ಏನಾದರೂ ಪರ್ಸ್ನಲ್ ಆಗಿ ಶಾರ್ಟಾಗಿ ಮಾತಾಡೋದಿತ್ತು ಅಂತ ಹೇಳಿದರೆ ಕಾಲ್ ಮಾಡಿರಿ. ಸವಿಸ್ತಾರವಾದ ಮಾಹಿತಿಗೆ 2 ಆಪ್ಷನ್ಸ್. ಒಂದು, ಇಂಟ್ರಾಕ್ಷನ್ ಸೆಷನನ್ನು ಭಾಗವಹಿಸ್ರಿ, ಇಲ್ಲ ಅಂತ ಹೇಳಿದ್ರೆ ರೆಕಾರ್ಡೆಡ್ ವೀಡಿಯೋಗಳನ್ನು ನೋಡಿ. ಸೊ ಧನ್ಯವಾದ ಎಲ್ಲರಿಗೂ.